ಇನ್ನು ಸುವರ್ಣಸೌಧದ ಮೊಗಸಾಲೆಯಲ್ಲಿ ಸಿಎಂ ಅಶೋಕ್ ಚರ್ಚೆ ನಡೆಸಿದ್ರು. ಉಭಯ ಕುಶಲೋಪರಿ ಮಧ್ಯೆ ನುಸುಳಿದಂತ ನಾಟಿ ಕೋಳಿ ಚರ್ಚೆ ಕೂಡ ಆಯ್ತು. ಸೊ ಸಿಎಂ ಅಶೋಕ್ ಅವ್ರನ್ನ ನೋಡಿ ಏನಯ್ಯ ಸಣ್ಣಗಾಗಿದ್ಯಾ ಅಂತ ಅಲ್ಲಿ ಕೇಳಿದ್ದಾರೆ. ನಾಟಿ ಕೋಳಿ ತಿನ್ನೋದು ಬಿಟ್ಟಿದ್ದೀನಿ ಸರ್ ಅಂತ ಅಶೋಕ್ ಹೇಳಿದ್ದಾರೆ. ಸೊ ಆಗ ಸಿದ್ದರಾಮಯ್ಯ ತಮ್ಮದೇ ದಾಟಿಯಲ್ಲಿ ಅದೆಲ್ಲ ಬಿಡಬಾರ್ದು ಕಣಯ್ಯ ಅಂತಲ್ಲಿ ಹೇಳಿದ್ದಾರೆ. ಏನೂ ಆಗಲ್ಲ ಸರ್ ಅಂತ ಅಶೋಕ್ ಅವರು ರಿಪ್ಲೈ ಮಾಡ್ತಾರೆ. ಒಂದು ಫೋಟೋ ತಗೊಳ್ಳೋಣ ಅಂತ ನಂತರ ಇಬ್ಬರು ಕೂಡ ಅಲ್ಲಿ ಫೋಟೋವನ್ನು ಕ್ಲಿಕ್ಕಿಸ್ಕೊಂಡಿದ್ದಾರೆ. ಇದು ಇಬ್ಬರ ನಡುವೆ ಸಿಎಂ ಹಾಗೂ ವಿರೋಧ ಪಕ್ಷದ ನಾಯಕ ಅಶೋಕ್ ಮತ್ತು ಇವ್ರ ನಡುವೆ ಆದಂಥ ಮಾತುಕತೆ. ಸೊ ಫಸ್ಟಿಗೆ ಅಲ್ಲಿ ಅಶೋಕ್ ಬಂದಾಗ ಕೇಳಿದ್ದಾರೆ ಸಿಎಂ ಏನಯ್ಯ ಸಣ್ಣಗಾಗಿದೆಯಾ ಅಂತ. ಸೊ ಅದಾದಮೇಲೆ ಅಶೋಕ್ ನಾನು ನಾಟಿ ಕೋಳಿ ತಿನ್ನೋದು ಬಿಟ್ಟಿದ್ದೀನಿ ಅಂತ ಸ್ವಲ್ಪ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ನ ಟಾಂಗ್ ಕೊಟ್ಟು ಹೇಳಿದ್ದಾರೆ, ಅಂದರೆ ತಮಾಷೆಯಾಗಿ. ಸೊ ಆಗ ಅದೆಲ್ಲ ಬಿಡಬಾರ್ದು, ತಿಂತಾ ಇರಬೇಕು ಆಗಾಗ ಅಂತ ಹೇಳಿದ್ದಾರೆ. ಆಗ ಅಶೋಕ್ಗೆ ಹೇಳಿ ಒಂದು ಫೋಟೋ ತೊಗೊಳ್ಳೋಣ ಅಂತ ಇಬ್ಬರು ಕೂಡ ಫೋಟೋ ತೊಗೊಂಡ್ರು. ಅಲ್ಲಿ ಆ ಟೈಮ್ನಲ್ಲಿ ಸುನಿಲ್ ಕುಮಾರ್ ಅವ್ರನ್ನ ಕೂಡ ನಾವು ದೃಶ್ಯದಲ್ಲಿ ಆ ಫೋಟೋದಲ್ಲಿ ನೋಡ್ತಾ ಇದ್ದೀವಿ. ಸೊ ರಾಜಕೀಯ ಏನೇ ಇದ್ರೂ ಕೂಡ ರಾಜಕೀಯದ ಹೊರತಾಗಿ ನಾಯಕರುಗಳ ನಡುವೆ ಒಂದಷ್ಟು ಒಳ್ಳೆ ಒಡನಾಟ ಇರುತ್ತೆ. ಅದರಲ್ಲಿ ಅಶೋಕ್ ಮತ್ತು ಸಿದ್ದರಾಮಯ್ಯ ಭಾಳ ದಶಕಗಳಿಂದ ಜೊತೆಯಾಗಿ ರಾಜಕಾರಣ ಮಾಡಿದಂಥವ್ರು. ವಿರೋಧ ಪಕ್ಷ ನಾಯಕ ಹಾಗೆ ಮುಖ್ಯಮಂತ್ರಿ ಇಬ್ಬರೂ ಕೂಡ ಜೊತೆಯಾಗಿ ಒಂದಷ್ಟು ಮಾತನಾಡಿದರು ಬೆಳಗಾವಿಯ ಈ ಅಧಿವೇಶನ ಆರಂಭ ಆಗೋಕ್ಕೂ ಮುನ್ನ. ಸೊ ಸುವರ್ಣಸೌಧದ ಮೊಗಸಾಲೆಯಲ್ಲಿ ಸಿಎಂ ಮತ್ತು ಅಶೋಕ್ ನಡುವೆ ಚರ್ಚೆ ನಡೆಯಿತು. ಸೊ ಈ ಸಂದರ್ಭದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ DK ಅವರು ಏನು ಮೆನು ರೆಡಿ ಮಾಡಿದರು, ಇಡ್ಲಿ, ನಾಟಿ ಕೋಳಿ ಸಾರು. ಸೊ ಇದರ ಬಗ್ಗೆ ಕೂಡ ಚರ್ಚೆ ಆಯಿತು. ಯಾಕೆ ಸಣ್ಣಗಾಗಿದೆಯಾ ಅಂತ ಕೇಳಿದಾಗ ನಾನು ನಾಟಿ ಕೋಳಿ ತಿನ್ನೋದು ಬಿಟ್ಟಿದ್ದೀನಿ, ಸೊ ಹಾಗಾಗಿ ಸ್ವಲ್ಪ ಸಣ್ಣಗಾಗಿದ್ದೀನಿ ಅಂತ ಹೇಳಿದ್ದಾರೆ. ಅದನ್ನೆಲ್ಲ ಬಿಡಬಾರ್ದು, ತಿಂತಾ ಇರಬೇಕು ಅಂತ ಅಲ್ಲಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಇನ್ನೊಂದು ಕಡೆ ಬೆಳಗಾವಿಯಲ್ಲಿ ಅಧಿವೇಶನ ಆರಂಭ ಆಗಿದೆ. ಪದ್ಮಶ್ರೀ ಸಾಲುಮರದ ತಿಮ್ಮಕ್ಕ, ಶಾಸಕ HY ಮೇಟಿ ಇವರೆಲ್ಲರಿಗೂ ಕೂಡ ಸಂತಾಪ ಸೂಚಿಸಿರುವಂಥದ್ದು ಆಗ್ತಾ ಇದೆ. ಸೊ ಬೆಳಗಾವಿಯಿಂದ ನಮ್ಮ ಪ್ರತಿನಿಧಿ ಪ್ರಮೋದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಮೋದ್, ಇದೀಗ ಬಹುನಿರೀಕ್ಷಿತ ಚಳಿಗಾಲದ ಅಧಿವೇಶನ ಆರಂಭ ಆಗ್ತಾ ಇದೆ. ಸೊ ಏನೇನಾಗ್ತಿದೆ ಇವತ್ತು ಬೆಳಗಿನ ಅಪ್ಡೇಟ್ಸ್ ಏನು, ಜೊತೆಗೆ ಈ ಸುವರ್ಣಸೌಧದ ಮೊಗಸಾಲೆಯಲ್ಲಿ ಮುಖ್ಯಮಂತ್ರಿ ಹಾಗೂ ವಿರೋಧ ಪಕ್ಷ ನಾಯಕರ ನಡುವೆ ಒಂದಷ್ಟು ತಮಾಷೆಯ ಮಾತುಕತೆ ಕೂಡ ಆಯಿತು ಅಂತ. ಅವಿನಾಶ್, ಸಾಮಾನ್ಯವಾಗಿ ಅಧಿವೇಶನ ಆರಂಭವಾಗುವ ಮೊದಲ ದಿನ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷದ ನಾಯಕರು ಯಾರು ಇರ್ತಾರೆ ಒಂದು ಸಹಜವಾಗಿ ಒಂದು ಕುಶಲೋಪರಿಯನ್ನು ಮಾತನಾಡ್ತಾರೆ. ಅಂದರೆ ಆರಂಭ ಆದಂಥ ಸಂದರ್ಭದಲ್ಲಿ ಆಡಳಿತ ಪಕ್ಷದ ನಾಯಕರು ವಿರೋಧ ಪಕ್ಷದ ಮೊಗಸಾಲೆಗೆ ಬಂದು ಎಲ್ರಿಗೂ ಕೂಡ ಮಾತನಾಡಿಸಿ ಒಂದು ಸೌಹಾರ್ದಯುತವಾಗಿ ಮಾತುಕತೆಯನ್ನು ಅಥವಾ ಒಂದು ಭೇಟಿಯನ್ನು ಮಾಡ್ತಾರೆ. ಇದು ಒಂದು ಮೊದಲಿಂದಲೂ ಬಂದಿರುವಂಥ ಸಂಪ್ರದಾಯ. ಅಂದರೆ ಸದನ ಆರಂಭ ಆಗೋಕ್ಕಿಂತ ಮೊದಲು ತುಂಬ ವಿಚಾರಗಳು ಬರುತ್ತೆ, ಚರ್ಚೆಗಳು ಬರುತ್ತೆ, ಹೇಳಿಕೆಗಳು, ಪ್ರತಿ ಹೇಳಿಕೆಗಳು, ಆರೋಪಗಳು, ಪ್ರತ್ಯಾರೋಪಗಳಾಗುತ್ತೆ. ಆದರೆ ಇವತ್ತಿನ ಮತ್ತೊಂದು ಬೆಳವಣಿಗೆ ಅಂದರೆ ಅಥವಾ ಮುಖ್ಯಮಂತ್ರಿಗಳು ಮತ್ತು ವಿಪಕ್ಷ ನಾಯಕ ಅಶೋಕ್ ಅವರ ಒಂದು ಕುಶಲೋಪರಿ ಮತ್ತು ಸೌಹಾರ್ದಯುತ ಭೇಟಿ ಇವತ್ತು ಪಡಸಾಲೆಯಲ್ಲಿ, ಅಂದರೆ ಆಡಳಿತ ಪಕ್ಷಕ್ಕೆ ಹೋಗುವಂಥ ಒಂದು ಭಾಗ ಬೇರೆ ಇರುತ್ತೆ, ವಿರೋಧ ಪಕ್ಷದ ಮೊಗಸಾಲೆ ಬೇರೆ ಇರುತ್ತೆ. ಇಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಪಾಸಾಗುವಂಥ ಸಂದರ್ಭದಲ್ಲಿ ವಿರೋಧ ಪಕ್ಷದ ಮೊಗಸಾಲೆ ಇದ್ದಂಥ ಅಶೋಕ್ ಅವರನ್ನು ಕೂಡ ಭೇಟಿಯಾಗುತ್ತೆ. ಇನ್ಫ್ಯಾಕ್ಟ್ ಸ್ಪೀಕರ್ ಕಚೇರಿಯಲ್ಲಿ ಇರ್ತಾರೆ ಅಶೋಕ್ ಅವರು. ಆ ಒಂದು ಕಾರಿಡಾರ್ ಇದೆ, ಆ ಕಾರಿಡಾರಲ್ಲಿ ಇಬ್ಬರು ಕೂಡ ಮಾತನಾಡ್ತಾರೆ. ಉಭಯ ಕುಶಲೋಪರಿಯನ್ನು ಮಾತಾಡ್ತಾ ಸಂದರ್ಭದಲ್ಲಿ ಏನು ಇಷ್ಟೊಂದು ಸಣ್ಣ ಆಗಿದೆಯಾ ಅಂತ, ಅಂದರೆ ಸ್ವಲ್ಪ ತೂಕ ಕಡಿಮೆ ಆಗಿದೆ ಯಾಕೆ ಅನ್ನುವಂಥ ಒಂದು ಪ್ರಶ್ನೆಯನ್ನು ಅಥವಾ ಮುಖ್ಯಮಂತ್ರಿಗಳು ವಿಪಕ್ಷ ನಾಯಕರಿಗೆ ಕೇಳಿದಂಥ ಸಂದರ್ಭದಲ್ಲಿ ನಾಟಿ ಕೋಳಿ ತಿನ್ನೋದನ್ನು ಬಿಟ್ಟಿದ್ದೀನಿ ಅನ್ನುವಂಥ ಮಾತನ್ನು ತಮಾಷೆಯಾಗಿ ಅಶೋಕ್ ಹೇಳ್ತಾರೆ. ಅಂದರೆ ಇತ್ತೀಚೆಗಷ್ಟೇ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳು ಭಾರಿ ಸದ್ದಾಗಿತ್ತು. ಅದರಲ್ಲೂ ಕೂಡ DK ಶಿವಕುಮಾರ್ ಅವರ ನಿವಾಸದಲ್ಲಾದಂಥ ಬ್ರೇಕ್ಫಾಸ್ಟಲ್ಲಿ ನಾಟಿ ಕೋಳಿ ಭಾರಿ ದೊಡ್ಡ ಸದ್ದು ಮಾಡಿತ್ತು. ಹೀಗಾಗಿ ಪರೋಕ್ಷವಾಗಿ ಒಂದು ಕಿಚಾಯಿಸುವಂಥ ಕೆಲಸವನ್ನು ಕೂಡ CMಗೆ ವಿಪಕ್ಷ ನಾಯಕ ಮಾಡ್ತಾರೆ. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಕೂಡ ಅದನ್ನೆಲ್ಲ ತಿನ್ನೋದು ಬಿಡಬಾರ್ದು, ಈ ಥರ ನಿರಂತರವಾಗಿ ತಿಂತಾನೆ ಇರಬೇಕು ಅನ್ನುವಂಥ ತಮಾಷೆಯನ್ನು ಕೂಡ ಮಾಡ್ತಾರೆ. ಆಮೇಲೆ ಇಬ್ಬರು ಕೂಡ ಒಟ್ಟಿಗೆ ಒಂದು ಫೋಟೋವನ್ನು ಕೂಡ ಹೊಡ್ಸ್ಕೋತಾರೆ ತಮಾಷೆಯಾಗಿ. ಹೀಗಾಗಿ ಆ ಒಂದು ಸಂದರ್ಭ ನಿಜಕ್ಕೂ ಕೂಡ ತುಂಬ ಸೌಹಾರ್ದಯುತವಾದಂಥ ಸಂದರ್ಭ ಆಗಿತ್ತು. ಅದನ್ನು ಹೊರತಾಗಿ ಇವತ್ತಿನ ಕಲಾಪಗಳ ಬಗ್ಗೆ ಹೇಳೋದಾದರೆ ಇವತ್ತು ಹೆಚ್ಚಾಗಿ ಸಂತಾಪ ಸೂಚನೆ ಮಾನದಂಡಗಳೇ ಜಾಸ್ತಿ ಇದೆ, ಸಂತಾಪ ಸೂಚನೆ ಪಟ್ಟಿಗಳೇ ಜಾಸ್ತಿ ಇದೆ. ಹೀಗಾಗಿ ಯಾರು ಮೃತರಾಗಿದ್ದಾರೆ, ಹಾಲಿ ಸದಸ್ಯರಾಗಿದ್ದವರು ಸೇರಿದಂತೆ ಬೇರೆ ಬೇರೆ ಅಧಿಕಾರಿಗಳಾಗಿದ್ದಾರೆ, ಹಾಗೆ ಸಾಮಾಜಿಕ ಜೀವನದಲ್ಲಿದ್ದವರಾಗಿದ್ದಾರೆ, ಅವರಿಗೆ ಸಂತಾಪ ಸೂಚಿಸುವಂಥ ಕೆಲಸ ಅಥವಾ ಒಂದು ಕಾರ್ಯಕ್ರಮ ಇವತ್ತು ಮಾತ್ರ ನಿಗದಿಯಾಗಿದೆ. ಅಜೆಂಡಾದಲ್ಲಿ ಅದು ಮಾತ್ರ ಇದೆ. ಇವತ್ತು ಆರಂಭ ಆಗೋದಕ್ಕಿಂತ ಮೊದಲು ಒಂದು ಸೌಹಾರ್ದಯುತವಾದಂಥ ವಾತಾವರಣ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷದ ನಾಯಕರ ನಡುವೆ ಮೊಗಸಾಲೆಯಲ್ಲಿ ಕಂಡು ಬರ್ತಾ ಇದೆ. ಇನ್ನು ಕಥನ ಆರಂಭ ಆಗೋದು ಸದನದ ಒಳಗಡೆ. ಹೀಗಾಗಿ ಅಲ್ಲೇನಾಗುತ್ತೆ, ಬಹುಶಃ ನಾಳೆಯಿಂದ ಆ ಹೀಟ್ ಅಥವಾ ಆ ಕದನ ಇನ್ನಷ್ಟು ತೀವ್ರಗೊಂಡ್ರೂ ಕೂಡ ಅಚ್ಚರಿ ಏನಿಲ್ಲ. ಧನ್ಯವಾದ ಪ್ರಮೋದ್.